ವಿಜಯಪುರದಲ್ಲಿ ಸಿದ್ದೇಶ್ವರ ಜಾತ್ರೆ ಈ ಬಾರಿ ರಂಗೇರುವಂಥದ್ದು. ಆದರೆ ಈ ಜಾತ್ರೆಯಲ್ಲಿ ಶ್ರೀರಾಮ್ ಸೇನೆ ಸಂಘಟನೆಯಿಂದ ಮುಸ್ಲಿಂ ವ್ಯಾಪಾರಿಗಳಿಗೆ ಯಾವುದೇ ರೀತಿಯಾಗಿ ಅಂಗಡಿಗಳನ್ನ ಕೂಡಿಸಬಾರ್ದು ಅಂತ ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇರುವಂಥದ್ದು. ನನ್ನೊಟ್ಟಿಗೆ ವಿಜಯಪುರ ಜಿಲ್ಲೆಯ ಶ್ರೀರಾಮ್ ಸೇನೆಯ ಜಿಲ್ಲಾಧ್ಯಕ್ಷರು ಕೂಡ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಒಂದು ಕಡೆ ಸಿದ್ದೇಶ್ವರ ಜಾತ್ರೆ ಕೂಡ ನಡೀತಾ ಇದೆ. ಪ್ರತಿ ವರ್ಷ ಜಾತ್ರೆ ಮಾಡ್ತಾಯಿದ್ರು. ಈ ವರ್ಷ ಮುಸ್ಲಿಂ ವ್ಯಾಪಾರಿಗಳಿಗೆ ವಹಿವಾಟವನ್ನು ಮಾಡಲಿಕ್ಕೆ ತಾವು ಅವಕಾಶ ಮಾಡಿಕೊಡ್ಬಾರ್ದು ಅಂತ ಮನವಿ ನೀಡ್ತಾ ಇದ್ರಿ. ಏನು ಸಮಸ್ಯೆ? ನೋಡಿ, ಕರ್ನಾಟಕ ರಾಜ್ಯದ ದೇವಸ್ಥಾನಗಳ ಒಂದು ಸಮಿತಿ ಏನು ಮಾಡಿದೆ, ಒಂದು ನಿರ್ಣಯವನ್ನು ತಗೊಂಡಿದೆ. ರಾಜ್ಯಾದ್ಯಂತ ಹಿಂದೂ ದೇವಸ್ಥಾನದ ಜಾತ್ರೆ ಉತ್ಸವಗಳಲ್ಲಿ ಯಾವ ಅನ್ಯಮತೀಯರಿಗೆ ಮುಸ್ಲಿಮರಿಗೆ ಅವಕಾಶ ಮಾಡಿಕೊಡಬಾರ್ದು ಅನ್ನುವಂಥ ಒಂದು ನಿರ್ಣಯವನ್ನು ತಗೊಂಡಿದೆ. ಅದೇ ರೀತಿ ವಿಜಯಪುರದ ಸಿದ್ದೇಶ್ವರ ಸಂಸ್ಥೆ ಅಧ್ಯಕ್ಷರಾದಂಥ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನಾವು ಕೂಡ ವಿಜಯಪುರದಲ್ಲಿ ಸಿದ್ದೇಶ್ವರದ ಏನು ಸಂಕ್ರಮಣ ಜಾತ್ರೆ ನಡೆಯುತ್ತೆ, ಆ ಜಾತ್ರೆಯಲ್ಲಿ ಹಿಂದೂಯೇತರರಿಗೆ ಮುಸ್ಲಿಮರಿರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಯಾರು ಈ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅವರಿಗೆ ನಂಬಿಕೆ ಇಲ್ಲ, ಅವರಿಗೆ ಅದನ್ನು ವಿರೋಧಿಸ್ತಾರೆ, ಅವರಿಗೆ ಅವಕಾಶ ಮಾಡಿಕೊಡಬಾರ್ದು ಅಂತ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. ಸರ್, ಈಗ ಒಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಇದ್ದಾರೆ. ಫ್ರೈಡ್ ಬ್ಯಾಂಡ್ ಹಿಂದೂ ಅಂದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ನೆನಪಾಗುತ್ತೆ. ಈಗ ಇದಕ್ಕೆ ಅವರು ಅಭಿಪ್ರಾಯಗಳನ್ನು ತಮ್ಮೊಟ್ಟಿಗೆ ಹಂಚ್ಕೊಂಡಿದ್ದಾರೆ ಹೇಗೆ ಅಂತ? ನಿಶ್ಚಿತವಾಗಿ ಅವರು ಕಳೆದ ವರ್ಷ ನಾವು ಮನವಿ ಕೊಟ್ಟಾಗ 100% ನಾವು ಯಾವುದೇ ಹಿಂದೂಗಳನ್ನು ಬಿಟ್ಟು ಬೇರೆ ಯಾರಿಗೂ ಮಳಿಗೆ ಹಾಕೋದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಅಂತ ಸ್ಪಷ್ಟವಾಗಿ ನಮ್ಮ ಜೊತೆಗೆ ಹೇಳಿದರು. ಆದರೆ ಅನಿವಾರ್ಯ ಕಾರಣದಿಂದ ಕಳೆದ ವರ್ಷ ಜಾತ್ರೆನೇ ನಡೀಲಿಲ್ಲ. ಹೀಗಾಗಿ ಈ ವರ್ಷ ಕಟ್ಟುನಿಟ್ಟಾಗಿ ಪಾಲಿಸ್ತಾರೆ ಅಂತ ನಮ್ಗೆ ಭರವಸೆ ಇದೆ, ಅವ್ರು ಮಾಡ್ತಾರೆ. ಜಿಲ್ಲಾಡಳಿತಕ್ಕೆ ನಾವು ಮನವಿನೂ ಕೊಡ್ತಾ ಇಲ್ಲ. ನಾವು ಇದು ಸರ್ಕಾರದ ಕಡೆ ಇಲ್ಲ, ಇದು ಇರೋದು ಸಿದ್ದೇಶ್ವರ ಸಂಸ್ಥೆ. ಸಿದ್ದೇಶ್ವರ ಸಂಸ್ಥೆ ಒಂದು ನಮ್ಮ ಧಾರ್ಮಿಕ ಸಂಸ್ಥೆ. ಆ ಧಾರ್ಮಿಕ ಸಂಸ್ಥೆಯ ಆಗಿರುವಂಥವರು ಕೂಡ ವಿಜಯಪುರದ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಹೀಗಾಗಿ ಇದು ನಾವು ಅನ್ಕೊಂಡಂತೆಯೇ ಆಗುತ್ತೆ. ತಮ್ಮ ಹೋರಾಟಕ್ಕೆ ಶ್ರೀರಾಮ್ ಸೇನೆಯ ಮುಖ್ಯಸ್ಥರು ಆಗಿರುವಂಥ ಪ್ರಮೋದ್ ಮುತಾಲಿಕ್ ಅವರು ಭಾಗಿಯಾಗ್ಬೋದಾ ಹೇಗೆ? ನಿಶ್ಚಿತವಾಗಿ ಅವರು ಖಂಡಿತ ಭಾಗವಹಿಸ್ತಾರೆ. ಕಳೆದ ಸಾರಿ ಅವರು ಕೂಡ ಹೇಳಿದರು, ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಫೋನ್ ಮಾಡಿ ಮಾತಾಡಿದರು. ವಿಜಯಪುರದ ಸಿದ್ದೇಶ್ವರ ಜಾತ್ರೆ ಉತ್ತರ ಕರ್ನಾಟಕದ ಅತ್ಯಂತ ಒಂದು ದೊಡ್ಡ ಜಾತ್ರೆ. ಈ ಜಾತ್ರೆಯಲ್ಲಿ ಮುಸ್ಲಿಮರಿಗೆ ಅಂಗಡಿ ಹಾಕೋದಕ್ಕೆ, ವ್ಯಾಪಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತ ಅವರು ಕೂಡ ಅವರಿಗೆ ಇದನ್ನು ಮಾಹಿತಿ ಕೊಟ್ಟಿದ್ದರು. ಇದಿಷ್ಟು ಏನಂದರೆ ಶ್ರೀರಾಮ್ ಸೇನೆಯ ಜಿಲ್ಲಾಧ್ಯಕ್ಷರ ಮಾತಾಗಿರುವಂಥದ್ದು. ಇನ್ನು ಮುಂಬರುವ ದಿನಗಳಲ್ಲಿ ಈ ಜಾತ್ರೆಗೆ ಶ್ರೀರಾಮ್ ಸೇನೆಯ ಮುಖ್ಯಸ್ಥರಾಗಿರುವಂಥ ಪ್ರಮೋದ್ ಮುತಾಲಿಕ್ ಅವರು ಸಹ ಈ ಹೋರಾಟದಲ್ಲಿ ಆಗಲಿದ್ದಾರೆ. ಮುಂಬರುವ ದಿನಗಳಲ್ಲಿ ಯಾವ ರೀತಿಯಾಗಿ ಈ ಜಾತ್ರೆ ನಡೀತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಜೊತೆ ಸಿದ್ದು TV5 ವಿಜಯಪುರ.